ನಮಸ್ಕಾರ ವೀಕ್ಷಕರೇ. ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ವೈದ್ಯರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದ ವೈದ್ಯ ಆಗಿರುವಂತಹ ಡಾಕ್ಟರ್ ಆಶಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಇವತ್ತು ನಾವು ಯಾವ ವಿಷಯದ ಬಗ್ಗೆ ಸಂವಾದವನ್ನು ನಡೆಸಲಿಕ್ಕಿದ್ದೇವೆ? ಇವತ್ತು ನಾನು ಶ್ವೇತಪ್ರದರ ಅಂತ ಹೇಳುವ ವಿಷಯದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ. ಶ್ವೇತಪ್ರದರ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ಬಿಳಿ ಸ್ರಾವ ಅಥವಾ ಬಿಳಿ ಮುಟ್ಟು ಅಥವಾ ಬಿಳಿ ಸೆರಗು ಅಂತೇಳಿ ಹೇಳ್ತೇವೆ, ಅಥವಾ ಕಾಮನ್ ಆಗಿ ವೈಟ್ ಡಿಸ್ಚಾರ್ಜ್ ಅಂತಲೂ ಕೂಡ ಹೇಳ್ತೇವೆ. ಇದು ಈಗ ಸಾಮಾನ್ಯವಾಗಿ ಎಲ್ಲ ಸ್ತ್ರೀಯರಲ್ಲಿ ಅವರ ಒಂದು ಜೀವಮಾನದಲ್ಲಿ ಒಂದೆರಡು ಸಲ ಆದರೂ ಅವರಿಗೆ ಅನುಭವಕ್ಕೆ ಬಂದಿರ್ತದೆ. ಇದರಲ್ಲಿ ಈಗ ಒಂದು ಹೆಚ್ಚಾಗಿ 14ರಿಂದ 45 ವರ್ಷದ ಒಳಗಿನ ಸ್ತ್ರೀಯರಲ್ಲಿ ಹೆಚ್ಚಾಗಿ ಇದು ಕಾಣಿಸ್ಕೊಳ್ತದೆ. ಏನಂದರೆ ಇದರಲ್ಲಿ ಎರಡು ಥರ ಇದೆ. ಈಗ ಎಲ್ಲವನ್ನ ಕೂಡ ನಾವು ರೋಗಗ್ರಸ್ತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಫಿಸಿಯೋಲಜಿಕಲ್ ಅಂತ ಹೇಳ್ತೇವೆ, ಅಂದರೆ ಸ್ವಾಭಾವಿಕವಾದಂಥದ್ದು. ಇನ್ನೊಂದು ಪ್ಯಾಥಾಲಜಿಕಲ್, ಅಂದರೆ ಯಾವುದೋ ಒಂದು ರೋಗದ ಕಾರಣದಿಂದ ಅಥವಾ ಇತರ ಸಮಸ್ಯೆಗಳಿಂದಾಗಿ ಬಿಳಿಸ್ರಾವ ಆಗುವಂಥದ್ದು. ಹೆಚ್ಚಾಗಿ ಲುಕೋರಿಯಾ ಅಂತ ಹೇಳುವಂಥದ್ದು, ಈಗ ನಮ್ಮ ಋತುಚಕ್ರವನ್ನು ತಗೊಂಡ್ರೆ 28 ದಿವಸಗಳ ನಮ್ಮ ಏನು ಇರುತ್ತೆ ಸ್ತ್ರೀಯರಲ್ಲಿ ಋತುಚಕ್ರ, ಅದರಲ್ಲಿ ಮುಟ್ಟಿಗೆ ಒಂದು 2-3 ದಿನ ಇರುವ ಮೊದಲು ಕೆಲವರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಿಳಿಸ್ರಾವ ಆಗುವಂಥದ್ದು, ಅಥವಾ ನಡುವಿನ ಸಮಯದಲ್ಲಿ ಅಂದರೆ 14ರಿಂದ 16-18ನೇ ದಿನಗಳವರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬಿಳಿಸ್ರಾವ ಆಗುವಂಥದ್ದು. ಅದನ್ನು ನಾವು ಸ್ವಾಭಾವಿಕ ಅಂತೇಳಿ ಪರಿಗಣಿಸ್ತೇವೆ. ಉಳಿದದೆಲ್ಲ ಅಥವಾ ಅಂದರೆ ಈಗ ಎಲ್ಲ 28 ದಿನಗಳು ಕೂಡ ಕೆಲವರಲ್ಲಿ ಬಿಳಿಸ್ರಾವ ಆಗ್ತಾ ಇರ್ತದೆ, ಅಥವಾ ಕೆಲವು ಇತರ ಲಕ್ಷಣಗಳಿದೆ, ಅದೆಲ್ಲ ಸೇರಿಸಿ ಬರುವಂಥದ್ದಾದರೆ ಅದನ್ನು ನಾವು ರೋಗಯುಕ್ತ ಅಂತೇಳಿ ಪರಿಗಣಿಸಬೇಕಾಗ್ತದೆ. ಇನ್ನು ಶ್ವೇತಪದರದ ಲಕ್ಷಣಗಳೇನು ಅಂತ ತಿಳಿಸ್ಬೋದಾ? ಅಂದ್ರೆ ಈಗ ಕೆಲವೊಂದು ಸಲ ಖಾಲಿ ಬಿಳಿ ಸ್ರಾವ ಮಾತ್ರ ಅವರಿಗೆ ಕಾಣ್ತದೆ, ಇನ್ನು ಕೆಲವೊಂದು ಬೇರೆ ಯಾವ ರೀತಿಯ ಲಕ್ಷಣಗಳಿದೆ ಅಂತ ತಿಳಿಸ್ಬೋದು? ಈ ಬಿಳಿ ಸ್ರಾವದ ಜೊತೆಗೆ ಕೆಲವರಲ್ಲಿ ಹೊಟ್ಟೆ ನೋವು ಇರ್ತದೆ, ಕೆಳ ಹೊಟ್ಟೆ ಭಾಗದಲ್ಲಿ ನೋವು ಬರುವಂಥದ್ದು, ಅಥವಾ ಬೆನ್ನು ನೋವು, ಸೊಂಟ ನೋವು, ಬೆನ್ನು ನೋವು ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ಅದರ ಜೊತೆಗೆ ಕೆಲವೊಂದು ಈಗ ನಾವು ಅಕ್ಯೂಟ್ ಅಂತ ಹೇಳ್ತೇವೆ, ಅಂದರೆ ಸದ್ಯ ಇತ್ತೀಚಿನ ಇನ್ಫೆಕ್ಷನ್ ಆಗಿದ್ದರೆ ಅಂಥವರಲ್ಲಿ ಜ್ವರ ಕಾಣಿಸ್ಕೊಳ್ಬೋದು. ಅಂದರೆ ಜ್ವರ, ನಡುಕ, ವಾಂತಿ ಬಂದ ಹಾಗೆ ಆಗುವಂಥದ್ದು, ಅಂದರೆ ವಾಕರಿಕೆ ಅಥವಾ ವಾಂತಿ, ಆ ಥರ ಲಕ್ಷಣಗಳು ಜೊತೆಗೆ ಕಾಣಿಸ್ಕೊಳ್ತದೆ. ಅದು ಯಾವುದರಿಂದ ರೋಗ ಬಂದಿದೆ ಅದರ ಅಂದರೆ ಅದರ ಇದು ಲಕ್ಷಣಗಳು ಬದಲಾಗ್ತಾ ಇರ್ತದೆ, ಬೇರೆ ಬೇರೆ ವ್ಯತ್ಯಯ ಇರ್ತದೆ. ಹೌದು, ಚೇಂಜಸ್ ಇರ್ತದೆ. ಇನ್ನು ಬಿಳಿ ಸ್ರಾವ ಅಂತ ಹೇಳಿದ್ರೆ ಬರೀ ಸಾಮಾನ್ಯವಾಗಿ ಹುಡುಗಿಯರಲ್ಲಿ ಮಾತ್ರ ಬರುವಂತದ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿಯೂ ಕೂಡ ಇದು ಕಾಣ್ತದ ಅಂತ? ಗರ್ಭಿಣಿ ಸ್ತ್ರೀಯರಲ್ಲಿ ಕೂಡ ಇದು ಇರ್ತದೆ. ಈಗ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಉಪಪ್ಲುತ ಯೋನಿ ವ್ಯಾಪತ್ ಅಂತ ಒಂದು ರೋಗ ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ, ಈ ಗರ್ಭಿಣಿ ಸ್ತ್ರೀಯರು ಹೆಚ್ಚು ಕಫಕರ ಆಹಾರ ವಿಹಾರದಲ್ಲಿ ತೊಡಗಿದ್ರೆ, ಅಂದರೆ ಈಗ ಹೇಳುದಾದ್ರೆ ನಾವು ಐಸ್ ಕ್ರೀಮ್ಸ್ ಆಗಲಿ, ಚಾಕ್ಲೇಟ್ಸ್ ಅಥವಾ ಯಾವುದು ಗುರು ಆಹಾರ ಅಂತ ಹೇಳ್ತೇವೆ ಅಂಥದ್ದನ್ನು ಜಾಸ್ತಿ ಸೇವನೆ ಮಾಡಿದರೆ, ಅಥವಾ ದಿವಾ ಸ್ವಪ್ನ ಅಂತ ಹೇಳ್ತೇವೆ, ಅಂದರೆ ಹಗಲೊತ್ತಲ್ಲಿ ತುಂಬ ನಿದ್ದೆ ಮಾಡಿದರೆ, ಆ ಥರದಿಂದ. ಮತ್ತು ಈಗ ವಾಂತಿ, ಈಗ ಹೆಚ್ಚಾಗಿ ಮೊದಲ 3 ತಿಂಗಳಲ್ಲಿ ವಾಂತಿ ಇರ್ತದೆ ಗರ್ಭಿಣಿ ಸ್ತ್ರೀಯರಲ್ಲಿ ಸಾಮಾನ್ಯವಾಗಿ. ಸೊ ಆ ವಾಂತಿಯನ್ನು ನಿಯಂತ್ರಿಸಲಿಕ್ಕೋಸ್ಕರ ತುಂಬ ಟ್ಯಾಬ್ಲೆಟ್ಸ್ ಈಗ ತಗೊಳ್ತಾರೆ ಕೆಲವರೆಲ್ಲ. ಅದರಿಂದಾಗಿ ಈ ಉಪಪ್ಲುತ ಯೋನಿ ವ್ಯಾಪತ್ ಅಂತ ಆಗ್ತದೆ. ಅದರಲ್ಲಿ ಏನಾಗ್ತದೆ ಅಂದರೆ, ವಾತ ಮತ್ತು ಕಫ ಅಂತ 2 ದೋಷ ಇದೆ. ಆ ದೋಷ ಪ್ರಕೋಪ ಆಗಿ, ಅಂದರೆ ಜಾಸ್ತಿ ಆಗಿ ಅವರಲ್ಲಿ ಬಿಳಿಸ್ರಾವ ಆಗುವುದು, ಮತ್ತು ತುರಿಕೆ, ಈಗ ಯೋನಿ ಪ್ರದೇಶದಲ್ಲಿ ತುರಿಕೆ ಎಲ್ಲ ಕಾಣಿಸ್ಕೊಳ್ತದೆ. ಹಾಗಾಗಿ ಇದು ಈಸ್ಟ್ರೋಜನ್ನ ಪ್ರಮಾಣ ಜಾಸ್ತಿ ಇರುವ ಕಾರಣ ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಇರ್ತದೆ. ಓಕೆ, ಸಾಮಾನ್ಯವಾಗಿ ಈಗ ನೀವು ಹೇಳಿದ್ರಿ ಗರ್ಭಿಣಿಯರಲ್ಲಿಯೂ ಕೂಡ ನಾವು ಬಿಳಿ ಸ್ರಾವವನ್ನ ಕಾಣ್ತೇವೆ ಅಂತ. ಸೊ ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಸಂಭವಿಸದ ಗರ್ಭಿಣಿ? ಇದಕ್ಕೆ ಈಗ ಒಂದು ವೇಳೆ ಅವರು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳಿಲ್ಲ ಅಂದ್ರೆ, ಅಥವಾ ತುಂಬಾ ಪ್ರಮಾಣದಲ್ಲಿ ಸ್ರಾವ ಆಗ್ತಾ ಇದ್ರೆ, ಅಥವಾ ತುರಿಕೆ ತುಂಬಾ ಆಗ್ತಾ ಇದ್ರೆ, ಇನ್ನು ಆ ಇನ್ಫೆಕ್ಷನ್ಗೆ ಚಿಕಿತ್ಸೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ, ಕೆಲವರಲ್ಲಿ 7 ಅಥವಾ 8 ತಿಂಗಳಲ್ಲಿ ಹೆರಿಗೆ ಆಗ್ತದೆ. ಅಂದ್ರೆ ಹೆರಿಗೆ ಬೇಗ ಆಗುವಂಥದ್ದು, ಪೂರ್ಣ ಕಾಲದಕ್ಕಿಂತ ಮೊದಲೇ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇನ್ನು ಏನಂದ್ರೆ, ನಾವು ಮುಖ್ಯವಾಗಿ ಹೇಳ್ತೇವೆ ಬಿಳಿ ಜಾಸ್ತಿ ಹೋಗ್ತಾ ಉಂಟು ಅಂದ್ರೆ ಅವರಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ, ಅಂದ್ರೆ ಎಲ್ಲ ಸತ್ವಗಳು ಅದರೊಟ್ಟಿಗೆ ಹೋಗ್ತಾ ಇದೆ ಅಂತ ಲೆಕ್ಕ. ಹಾಗಾಗಿ ಮಗುವಿನ ತೂಕ ಕೂಡ ಕಡಿಮೆ ಇರ್ತದೆ, ಲೋ ಬರ್ತ್ ವೇಟ್ ಅಂತ ಹೇಳ್ತೇವೆ. ಸೊ ಇದು ಎರಡು ಹೆಚ್ಚಾಗಿ ಕಾಣಿಸ್ಕೊಳ್ತದೆ, ಅಂದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳದೇ ಇದ್ರೆ. ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಗರ್ಭಿಣಿ ಸ್ತ್ರೀಯರಲ್ಲಿ ಕೂಡ? ಈಗ ನಾವು ಆಯುರ್ವೇದದಲ್ಲಿ ಹೇಳುದಾದ್ರೆ, ನೆಕ್ಸ್ಟ್ ನಾವು ಹೇಳ್ತೇವೆ ಉಳಿದರಂತೆ ಇದರಲ್ಲೂ ಚಿಕಿತ್ಸೆ ಇದೆ. ಯೋನಿ ವರ್ತಿ ಅಂತೇಳಿ, ಅಂದ್ರೆ ನಾವು ಒಂದು ಟ್ಯಾಬ್ಲೆಟ್ ಅನ್ನ ಪ್ರಿಪೇರ್ ಮಾಡಿ ಕೆಳಗೆ ಯೋನಿ ಪ್ರದೇಶದಲ್ಲಿ ಇಡುವಂಥದ್ದು. ಸೊ ಅದರಲ್ಲಿ ಇಫೆಕ್ಟ್ ಇದೆ. ಮತ್ತೆ ಕಷಾಯದಿಂದ ತೊಳೆಯುವಂಥದ್ದು, ಅದನ್ನು ಮಾಡಿದರೆ ಅದರ ಜೊತೆಗೆ ನಾವು ಹೊಟ್ಟೆಗೆ ಕೂಡ ಔಷಧಿ ಕೊಡ್ತೇವೆ. ಅಂದರೆ ಗರ್ಭಿಣಿಯರಲ್ಲಿ ಯಾವುದು ಸೇಫ್ ಅಂತ ಹೇಳ್ತೇವೆ, ಗರ್ಭಿಣಿಯರಿಗೆ ಕೊಡಬಹುದಾದಂತಹ ಔಷಧವನ್ನು ಕೊಡ್ತೇವೆ ಇದ್ರ ಜೊತೆಗೆ. ಇನ್ನು ನೀವು ಆವಾಗಲೇ ಹೇಳಿದ್ರಿ ವೈಟ್ ಡಿಸ್ಚಾರ್ಜ್ ಅಲ್ಲಿರುವಂತಹ 2 ವಿಧಗಳು, ನಾರ್ಮಲ್ ಮತ್ತೆ ಇನ್ನೊಂದು ವಿಧ ಇದೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ತಿಳಿಸ್ಬೋದು? ಅಂದ್ರೆ ಅದಕ್ಕೆ ಮತ್ತೆ ಇದಕ್ಕೆ ಇರುವಂತಹ ವ್ಯತ್ಯಾಸ ಅಂತ?
ಈಗ ನಾರ್ಮಲ್ ಅಂದರೆ ಲುಕೋರಿಯಾ ಅಂತ ನಾ ಹೇಳಿದೆ, ಸ್ವಾಭಾವಿಕವಾದಂತು. ಲುಕೋರಿಯಾದಲ್ಲಿ ಹೇಗೆ ಅಂತ ಹೇಳಿದರೆ ಅದು ಡಿಸ್ಚಾರ್ಜ್ ಕ್ಲಿಯರ್ ಆಗಿರುತ್ತೆ, ಅಂದರೆ ನಿಮಗೆ ತಿಳಿ ಬಣ್ಣ ಅಥವಾ ಕೆಲವರಲ್ಲಿ ಮಿಲ್ಕಿ ವೈಟ್ ಅಂತ ಹೇಳ್ತೇವೆ, ಅಂದರೆ ತಿಳಿ ಹಾಲಿನ ಬಣ್ಣದಾಗಿರ್ತದೆ. ಬಟ್ ಉಳಿದದ್ರಲ್ಲಿ ಆ ಥರ ಇರುವುದಿಲ್ಲ, ಅದು ಒಂದೊಂದು ಬಣ್ಣ. ಈಗ ಒಂದೊಂದು ರೋಗಕ್ಕೆ ಒಂದೊಂದು ಬಣ್ಣದಿಂದ ಕೂಡಿರ್ತದೆ. ಒಂದು ಬಿಳಿ ಅಥವಾ ಬೂದು ಬಣ್ಣ ಆಗಿರ್ಬೋದು, ಹಳದಿ ಅಥವಾ ಹಸಿರು ಬಣ್ಣ ಇರ್ತದೆ ಹೆಚ್ಚಿನ ಇದರಲ್ಲಿ. ಬಟ್ ಇದರಲ್ಲಿ ಇನ್ನೂ ಏನಂತ ಹೇಳಿದರೆ ಇದು ವಾಸನೆ ರಹಿತವಾಗಿರ್ತದೆ. ಈಗ ಸ್ವಾಭಾವಿಕವಾದದ್ದು ಅಂತ ಹೇಳಿದರೆ ಯಾವುದೇ ಥರವಾದ ಸ್ಮೆಲ್ ಇರುವುದಿಲ್ಲ ಅದರಲ್ಲಿ. ಬಟ್ ಪ್ಯಾಥಾಲಜಿಕಲ್ ವೈಟ್ ಡಿಸ್ಚಾರ್ಜಲ್ಲಿ ಅದು ಹೆಚ್ಚಾಗಿ ಸ್ಮೆಲ್ಲಿಂದ ಕೂಡಿರ್ತದೆ. ಮತ್ತು ಇದು ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಸ್ವಾಭಾವಿಕವಾದದಲ್ಲಿ ಚೂರು, ಅಂದರೆ ಒಂದು ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೇವಲ್ಲ, ಸ್ತ್ರೀ ಬೀಜ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಆವಾಗ ಒಂದು ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಇನ್ನು ಮುಟ್ಟಿನ ದಿನ ಹತ್ತಿರ ಬಂದಾಗ, ಅಂದರೆ ಮೆನ್ಸ್ಟ್ರುಯಲ್ ಡೇಟ್ ಹತ್ತಿರ ಬಂದಾಗ ಅಂತ ಅಲ್ಪ ಪ್ರಮಾಣದಲ್ಲಿ ಇರ್ತದೆ. ಬಟ್ ಈಗ ಪ್ಯಾಥಾಲಜಿಕಲ್ ಆದರೆ ಅದು ಕ್ವಾಂಟಿಟಿ, ಅಂದರೆ ಪ್ರಮಾಣ ಜಾಸ್ತಿ ಇರ್ತದೆ. ಎಸ್, ಇನ್ನು ಆಯುರ್ವೇದದಲ್ಲಿ ಯಾವೆಲ್ಲ ರೋಗಗಳಲ್ಲಿ ಇದರದೊಂದು ಉಲ್ಲೇಖಗಳಿವೆ ಅಂತ? ಆಯುರ್ವೇದದಲ್ಲಿ ಈಗ ಯೋನಿ ವ್ಯಾಪತ್ ಅಂತ ಒಂದು 20 ರೋಗಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ರೋಗಗಳಲ್ಲಿ ಬಿಳಿ ಸ್ರಾವವನ್ನು ಹೇಳಿದ್ದಾರೆ. ಈಗ ಒಂದು ಉಪಪ್ಲುತ ಯೋನಿ ವ್ಯಾಪತ್ ನಾನು ಆವಾಗಲೇ ಹೇಳಿದಾಗೆ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಅದರ ಜೊತೆಗೆ ಆಚರಣ ಯೋನಿ ವ್ಯಾಪತ್ ಅಂತ ಹೇಳಿದ್ದಾರೆ. ಅಂದರೆ ಅದು ಬರಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಅಧಾವನಾಥ್ ಅಂತ ಹೇಳಿದ್ದಾರೆ. ಅಂದರೆ ಯೋನಿ ಪ್ರದೇಶದಲ್ಲಿ ಶುಚಿತ್ವವನ್ನು ಕಾಪಾಡದೇ ಇರುವಂಥದ್ದು. ಅಧಾವನಾಥ್ ಅಂದರೆ ತೊಳೆಯದೇ ಇರುವಂಥದ್ದು ಅಂತ ಲೆಕ್ಕ. ಸೊ ಅದರಿಂದಾಗಿ ಯೋನಿ ಸ್ರಾವ ಆಗುವಂಥದ್ದು, ಅಂದರೆ ಈಗ ಬಿಳಿ ಆಗಬೇಕು ಅಂತಿಲ್ಲ, ಬೇರೆ ವರ್ಣದ ಯುಕ್ತ ಕೂಡ ಸ್ರಾವ ಆಗ್ಬೋದು. ಮತ್ತು ಯೋನಿ ಪ್ರದೇಶದಲ್ಲಿ ತುರಿಕೆ ಆಗುವಂಥದ್ದು, ಇದರಿಂದಾಗಿ ಕೆಳ ಹೊಟ್ಟೆ ನೋವು ಕಾಣಿಸಿಕೊಳ್ಳೋ ಸಾಧ್ಯತೆ ಇರ್ತದೆ. ಇದು ಆಚರಣ ಯೋನಿ ವ್ಯಾಪತ್. ಇನ್ನು ಅದೇ ಥರ ಕಫಜ ಯೋನಿ ವ್ಯಾಪತ್ ಅಂದರೆ ಅಲ್ಲಿ ಅವರಿಗೆ ಸ್ರಾವ ಪ್ರಮಾಣ ಕಡಿಮೆ ಇರ್ತದೆ, ಆದರೆ ತುರಿಕೆಯ ಪ್ರಮಾಣ ಜಾಸ್ತಿ ಇರ್ತದೆ. ಮತ್ತು ಬಿಳಿ ಬಣ್ಣವಾಗಿ ಹೆಚ್ಚಾಗಿ ಹೋಗ್ತಾ ಇರ್ತದೆ ಕಫಜದಲ್ಲಿ. ಈಗ ಪಿತ್ತಜ ಯೋನಿ ವ್ಯಾಪತ್ ಅಂತ ಹೇಳಿದರೆ ಅವರಿಗೆ ಉರಿ ಜಾಸ್ತಿ ಇರ್ತದೆ, ಸ್ರಾವದ ಜೊತೆಗೆ ತೆಳು ಸ್ರಾವ ಇರ್ತದೆ, ಅದರ ಜೊತೆಗೆ ಉರಿ ಪ್ರಮಾಣ ಜಾಸ್ತಿ ಇರ್ತದೆ. ವಾತಜ ಯೋನಿ ವ್ಯಾಪತ್ ಅಂತ ಹೇಳಿ ತಗೊಂಡು ಅಲ್ಲೂ ಸ್ರಾವ ಇರ್ತದೆ, ತೆಳುವಾದ ಸ್ರಾವ ಇರ್ತದೆ, ಅದರಲ್ಲಿ ನೋವು ಜಾಸ್ತಿ ಇರ್ತದೆ. ಹಾಗೆ ಒಂದೊಂದು ದೋಷದ ಇದರ ಮೇಲೆ ಒಂದೊಂದು ಲಕ್ಷಣಗಳು ಬದಲಾಗ್ತಾ ಹೋಗ್ತದೆ ಅಂತ ಹೇಳಿ. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಶ್ವೇತಪದರದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಶ್ವೇತಪದರ ಬಂದಿದೆ ಅಂತ ಹೇಳಿ ಯಾವ ರೀತಿ ನಾವು ಕಂಡುಹಿಡಿಬಹುದು ಅಂತ? ಅಂದರೆ ಈಗ ಹೇಳಿದಾಗೆ ಒಂದೊಂದು ರೋಗದಲ್ಲಿ ಒಂದೊಂದು ಲಕ್ಷಣ ಇರ್ತದೆ. ಈಗ ರೋಗಿಗಳು ನಮ್ಮ ಹತ್ರ ಬಂದಾಗ ಹೆಚ್ಚಾಗಿ ಬರೀ ಬಿಳಿ ಸ್ರಾವ ಅಂತೇಳಿ ಹೇಳ್ತಾರೆ. ಅವರನ್ನು ನಾವು ಕುಲಂಕುಷವಾಗಿ ಪರಿಶೀಲನೆಗೆ ಒಳಪಡಿಸ್ತಾರೆ. ಅಂದರೆ ಪರೀಕ್ಷೆಯನ್ನು ಮಾಡಿ ನೋಡಿದಾಗ ನಾವು ಅಂದರೆ ಗರ್ಭಕೋಶದ ದ್ವಾರದಿಂದ ಹಿಡಿದು ಯೋನಿ ಪ್ರದೇಶವನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ತೇವೆ. ಅದರ ಆಧಾರದ ಮೇಲೆ ನಾವು ಯಾವ ರೋಗ ಅಂತ, ಅಂದರೆ ಈಗ ಬಿಳಿ ಸ್ರಾವವನ್ನು ಕೂಡ ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಯಾವ ಸೂಕ್ಷ್ಮಾಣುಜೀವಿ ಅದಕ್ಕೆ ಕಾರಣ ಆಗಿರ್ತದೆ ಅಂತ ಕಂಡುಹಿಡಿಬೋದು. ಈಗ ನಾವು ವೆಜೈನೈಟಿಸಲ್ಲಿ ತಗೊಂಡ್ರೆ ಒಂದು ಸೂಕ್ಷ್ಮಾಣುಜೀವಿ ಇರ್ತದೆ, ಅಂದರೆ ಅದು ಇನ್ಫೆಕ್ಷನ್ ಆಗಿರ್ತದೆ ವೆಜೈನದಲ್ಲಿ. ಮತ್ತು ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ ಅಂತ ಎಲ್ಲರೂ ಕೇಳಿರ್ತಾರೆ, ಹೆಚ್ಚಾಗಿ ಅದು ಫಂಗಲ್ ಇನ್ಫೆಕ್ಷನ್ ಆಗಿರ್ತದೆ. ಅಂದರೆ ಒಂದು ಫಂಗಸ್ನ ಮೂಲಕ ಅದು ಸ್ಪ್ರೆಡ್ ಆಗಿರ್ತದೆ. ಅದರಲ್ಲಿ ಕೂಡ ಈಗ ನೇಚರ್, ಅಂದರೆ ನಾವು ಏನು ಹೇಳ್ತೇವೆ ಸ್ರಾವದ ನೇಚರ್ ಹೇಳೋದು ಅದು ವ್ಯತ್ಯಾಸ ಇರ್ತದೆ. ಈಗ ಕ್ಯಾಂಡಿಡಿಯಸಲ್ಲಿ ತಗೊಂಡ್ರೆ ನಮಗೆ ಗಟ್ಟಿ ಮೊಸರು ಇದ್ದ ಹಾಗೆ ಇರ್ತದೆ ಸ್ರಾವ, ಅಥವಾ ನಾವೀಗ ಹೇಳೋದಾದ್ರೆ ಕಾಟೇಜ್ ಚೀಸ್ ಏನು ಹೇಳ್ತೇವೆ ಅದರ ಥರ ಇರ್ತದೆ. ತುಂಬ ಗಟ್ಟಿಯಾಗಿ ಹೋಗ್ತಾ ಇರ್ತದೆ, ಮತ್ತು ತುರಿಕೆ ಜಾಸ್ತಿ ಇರ್ತದೆ, ಉರಿ ಇರ್ತದೆ. ಹಾಗೆ ಒಂದೊಂದರಲ್ಲಿ ಒಂದೊಂದು ವ್ಯತ್ಯಾಸಗಳಿರ್ತದೆ. ಈಗ ಟ್ರೈಕೋಮೋನಿಯಲಿಸಿಸ್ ಅಂತ ಇನ್ನೊಂದರಲ್ಲಿ ಕೂಡ ಬಿಳಿ ಸ್ರಾವ ಇರ್ತದೆ, ಅದರಲ್ಲಿ ತುಂಬ ತೆಳು ಆಗಿರ್ತದೆ. ಅದು ಹೆಚ್ಚಾಗಿ ಸೆಕ್ಷುವಲ್ ಆ್ಯಕ್ಟಿವಿಟೀಸಲ್ಲಿ ಮುಖಾಂತರ ಜಾಸ್ತಿ ಬರುತ್ತೆ. ಅದು ಆದರೆ ವೈರಲ್ ಅಲ್ಲ, ಒಂದು ಪ್ಯಾರಾಸೈಟ್ನ ಮುಖಾಂತರ ಬರುವಂಥದ್ದು ರೋಗ. ಇನ್ನೊಂದು ಈಗ ಬ್ಯಾಕ್ಟೀರಿಯಲ್ ವೆಜನೋಸಿಸ್ ಅಂತ ಇದೆ, ಅದು ಬ್ಯಾಕ್ಟೀರಿಯಾದ ಮುಖಾಂತರ ಬರುವಂಥದ್ದು. ಅದರಲ್ಲಿ ತುಂಬ ತೆಳುವಾದ ಸ್ರಾವ ಇರುತ್ತೆ, ಅಂದರೆ ನೀರಿನ ಥರನೇ ಹೋಗ್ತಾ ಇರ್ತದೆ ಬಿಳಿ ಸ್ರಾವ. ಅವರಿಗೆ ಯಾವುದೇ ಅಂದರೆ ಬೇರೆ ಕೆಲವೊಬ್ಬರಿಗೆ ಒಂದು 50% ಮಹಿಳೆಯರಲ್ಲಿ ಅದು ಇದ್ರೂ ಗೊತ್ತೇ ಆಗೋದಿಲ್ಲ, ಯಾವುದೇ ಲಕ್ಷಣಗಳು ಇರೋದಿಲ್ಲ. ಇನ್ನೊಂದು 50% ಸ್ತ್ರೀಯರಲ್ಲಿ ತಿಳಿಯಾದಂಥ ಸ್ರಾವ, ತುಂಬ ಸ್ರಾವ, ಮೂತ್ರ ಹೇಗೆ ಹೋಗ್ತದೆ ಹಾಗೆ ತುಂಬ ಸ್ರಾವ ಹೋಗ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಅದು ಒಂದು ವಾಸನೆ ಇರ್ತದೆ. ಅದಕ್ಕೆ ನಾವೊಂದು ಪರೀಕ್ಷೆ ಮಾಡಿ ನೋಡ್ತೇವೆ. ಪರೀಕ್ಷೆ ಮಾಡಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಹಾಕುವಾಗ ಇದಕ್ಕೆ ಸ್ಲೈಡಲ್ಲಿ ತಗೊಳ್ತೇವೆ ಸ್ರಾವವನ್ನು, ಮಾರ್ಕ್ ನೋಡುವಾಗ ಅದು ಫಿಶಿ ಸ್ಮೆಲ್ ಹೇಳ್ತೇವೆ, ಅಂದರೆ ಮೀನಿನ ಥರ ಅದು ವಾಸನೆ ಇರ್ತದೆ. ಹಾಗೆ ಕೆಲವೆಲ್ಲ ಪರೀಕ್ಷೆಗಳಿರ್ತವೆ, ಒಂದೊಂದು ಸ್ರಾವದ ಯಾವ ಸೂಕ್ಷ್ಮಾಣುಜೀವಿ ಅದನ್ನು ಕಾಸ್ ಮಾಡುತ್ತದೆ ಅಂತೇಳಿ ಅದರ ಮೇಲೆ ನಾವು ಡಯಾಗ್ನೋಸಿಸ್ ಮಾಡ್ತೇವೆ. ಅದರ ಚಿಕಿತ್ಸೆ ಕೂಡ ಅದೇ ಪ್ರಕಾರ ಮಾಡ್ತೇವೆ. ಇನ್ನೊಂದು ಮಹಿಳೆಗೆ ನೀವು ಹೇಳಿದ್ರಿ, ಸಾಮಾನ್ಯವಾಗಿ ಎಲ್ಲಾ ಮಹಿಳೆಯರು ಅವರ ಜೀವನದಲ್ಲಿ ಅದನ್ನ ನೋಡಿರ್ತಾರೆ ಅಂತ. ಸೊ ಅದು ಬಾರದೇ ಇರುವ ಹಾಗೆ ಯಾವ ರೀತಿ ಅವರು ತಡೆಗಟ್ಟಬಹುದು ಅಂತ? ಈಗ ಪ್ಯಾಥಾಲಜಿಕಲ್ ಇದು ಪ್ರಮುಖ ಕಾರಣ ಅಂದರೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ. ಅಂದರೆ ಈಗ ಸತ್ವಯುತ ಆಹಾರ
ಕಡಿಮೆ, ಹೌದು, ಇಂಬ್ಯಾಲೆನ್ಸ್ಡ್ ಫುಡ್. ಯಾಕೆಂತ ಹೇಳಿದ್ರೆ ನಾವು ಏನು ಹೇಳ್ತೇವೆ ಅಂದ್ರೆ ಬಿಳಿ ಸ್ರಾವ ಅನ್ನೋದು ಅದೇ ಒಂದು ರೋಗ ಅಲ್ಲ, ಬಟ್ ಅದು ಯಾವುದೋ ಒಂದು ರೋಗಕ್ಕೆ ಇಂಡಿಕೇಟರ್ ಅಂತ ನಾವು ಹೇಳ್ತೇವೆ. ಅಂದರೆ ಅದು ತುಂಬ ಸಮಯದಿಂದ ಬಿಳಿಸ್ರಾವ ಆಗ್ತಾ ಇದ್ರೆ ಮುಂದೆ ಯಾವುದೋ ಒಂದು ರೋಗಕ್ಕೆ ಎಡೆ ಮಾಡಿ ಕೊಡ್ಬೋದು ಅಂತ. ಹಾಗಾಗಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಬೇಕು. ಅಂದರೆ ಸತ್ವಯುತವಾದ ಆಹಾರವನ್ನು ತಗೊಳ್ಬೇಕು, ನೀರು ಜಾಸ್ತಿ ಕುಡಿಬೇಕು. ಅಂದರೆ ಈಗ 25 kg 1 ಲೀಟ್ರ್ ಹಾಗೆ, ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರದ ಅಮೌಂಟ್ ಬೇಕಾಗ್ತದೆ ನೀರು. ದೇಹಕ್ಕೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಎಷ್ಟು ಅವರ ತೂಕದ ಮೇಲೆ ಹೋಗ್ತದೆ. ಈಗ 50 kg ತೂಕ ಇದ್ದವರು ದಿನದಲ್ಲಿ ಕನಿಷ್ಠ 2 ಲೀಟರ್ ನೀರು ಕುಡಿಬೇಕಾಗ್ತದೆ. ಸೊ ಫುಡ್ಡಲ್ಲಿ ಈ ಥರ ವ್ಯತ್ಯಾಸ ಮಾಡ್ಕೊಳ್ಬೇಕು. ಮತ್ತು ಕೆಲವು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು. ಅಂದರೆ ಶುಚಿತ್ವವನ್ನು ಈಗ ಕಾಪಾಡ್ಕೊಳ್ಬೇಕು. ಹೌದು, ಅದು ಆಹಾರದಲ್ಲಿ ಹೌದು, ಈಗ ಸರ್ವೇ ಸಾಮಾನ್ಯ ಜಂಕ್ ಫುಡ್ ಎಲ್ಲ, ಅದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರ ಜೊತೆಗೆ ಶುಚಿತ್ವದ ಕಡೆಗೆ ಜಾಸ್ತಿ ಗಮನ ಕೊಡಬೇಕು. ಈಗ ಮುಟ್ಟಿನ ಸಮಯದಲ್ಲಿ ಎಷ್ಟೋ ಜನ ಗೊತ್ತಿಲ್ಲದೆ ಅಂದರೆ ಆ ಟೈಮಲ್ಲಿ ಶುಚಿತ್ವವನ್ನು ಅಷ್ಟು ಕಾಪಾಡ್ಕೊಳ್ಳೋದಿಲ್ಲ. ಒಂದು ಮುಟ್ಟಿನ ಸಮಯದಲ್ಲಿ ದಿನದಲ್ಲಿ 2 ರಿಂದ 3 ಬಾರಿ ಯೋನಿ ಪ್ರದೇಶವನ್ನು ಚೆನ್ನಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡು ಆ ಜಾಗವನ್ನು ಡ್ರೈ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಅದರ ಜೊತೆಗೆ ಈಗ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಯಾರು ಬಟ್ಟೆನೂ ಯೂಸ್ ಮಾಡುವ ಕಾಲ ಹೋಗಿದೆ ಈಗ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡುವಾಗ ಒಂದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅವರಿಗೆ ಬ್ಲೀಡಿಂಗ್ ತುಂಬ ಕಡಿಮೆ ಇದೆ ಅಂತ ಇವತ್ತು ಬೆಳಿಗ್ಗೆ ಹಾಕಿದರೆ ಇವತ್ತು ರಾತ್ರಿ ಚೇಂಜ್ ಮಾಡ್ತಾರೆ ಪ್ಯಾಡ್, ಅಥವಾ ನೆಕ್ಸ್ಟ್ ಡೇ ಬೆಳಿಗ್ಗಿನ ಜಾವ ಚೇಂಜ್ ಮಾಡ್ತಾರೆ. ಆ ಥರ ಮಾಡಬಾರ್ದು. 6 ರಿಂದ 8 ಗಂಟೆ ಒಳಗೆ ಒಂದು ಸಲ ಪ್ಯಾಡ್ ಚೇಂಜ್ ಮಾಡಬೇಕು. ಇಲ್ಲಾಂದರೆ ಅದರಿಂದ ಕೆಮಿಕಲ್ ರಿಯಾಕ್ಷನ್ ಆಗಿ ಅದರಿಂದ ಅಲ್ಲಿ ಕೆಳಗಿನ ಜಾಗದಲ್ಲಿ ಇರಿಟೇಷನ್ ಆಗುವಂಥದ್ದು, ತುರಿಕೆ ಶುರುವಾಗುವಂಥದ್ದು, ಅದು ಮತ್ತೆ ಬಿಳಿಸ್ರಾವಕ್ಕೆ ದಾರಿ ಮಾಡಿ ಕೊಡ್ತದೆ. ಸೊ 6 ರಿಂದ 8 ಗಂಟೆಗೆ ಒಂದು ಸಲ ಬ್ಲೀಡಿಂಗ್ ಅದು ಒದ್ದೆ ಆಗಲಿ ಆಗದೇ ಇರಲಿ ಬದಲಿಸ್ತಾ ಇರಬೇಕು, ಪ್ಯಾಡನ್ನು ಬದಲಿಸಬೇಕು. ಅದರ ಜೊತೆಗೆ ಪ್ರತಿ ಸಲ ಮೂತ್ರಕ್ಕೆ ಹೋದ ನಂತರ ಕೆಳಗಿನ ಜಾಗನ ಚಂದ ಒಂದು ತಣ್ಣೀರಲ್ಲಿ ಆದರೂ ತೊಂದರೆ ಇಲ್ಲ, ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಶುಭ್ರವಾದ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಯಾವುದಂದರೆ ಆ ಜಾಗ ಒದ್ದೆ ಆಗಿ ಇರಲಿಕ್ಕೆ ಬಿಡಬಾರ್ದು. ಒದ್ದೆ ಆದಷ್ಟು ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಉಗಮ ಆಗುವಂಥದ್ದು, ಬೆಳವಣಿಗೆ ಆಗುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ಪ್ರತಿ ಸಲ ಈಗ ನಾವು ಮೋಷನ್ಗೆ ಹೋದ ನಂತರ ಸ್ಟೂಲ್ ಪಾಸ್ ಆದ ನಂತರ ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಈಗ ಡೈರೆಕ್ಷನ್ ಇದೆ ಹೇಗೆ ವಾಶ್ ಮಾಡೋದು ಅಂತೇಳಿ. ಎಷ್ಟೋ ಜನ ಹಿಂದಿಂದ ಮುಂದೆಗೆ ವಾಶ್ ಮಾಡ್ತಾರೆ. ಹಿಂದಿಂದ ಮುಂದೆಗೆ ವಾಶ್ ಮಾಡಿದ ಕೂಡಲೇ ಹಿಂದೆ ಗುದದ್ವಾರದಲ್ಲಿ ಇರುವಂತಹ ಈಗ ಸೂಕ್ಷ್ಮಾಣುಜೀವಿಗಳ ಕಲ್ಮಶಗಳೆಲ್ಲ ಎದುರಿಗೆ ಬರ್ತದೆ. ಅದಕ್ಕೆ ನಾವು ಆ್ಯಕ್ಚುಲಿ ಎದುರಿಂದ ಹಿಂದೆಗೆ ತೊಳ್ಕೊಳ್ಬೇಕು. ಎದುರು ಯೋನಿ ಪ್ರದೇಶದಲ್ಲಿರುವ ಕಲ್ಮಶಗಳು ಹಿಂದೆ ತಾಗಿದ್ರೆ ಏನು ತೊಂದರೆ ಇಲ್ಲ ಅದರಿಂದ. ಹಾಗಾಗಿ ಅದರ ಕಡೆ ಗಮನ ಹರಿಸಬೇಕು. ಮತ್ತು ಒಳ ಉಡುಪುಗಳನ್ನು ಎಷ್ಟೊಂದು ಜನರು ಗೊತ್ತಿರುವುದಿಲ್ಲ, ಹೊಸದು ತಂದದ್ದನ್ನು ಹಾಗೇ ಉಪಯೋಗಿಸ್ತಾರೆ. ಅದನ್ನೆಲ್ಲವನ್ನು ತೊಳೆದು ಚಂದ ಸೂರ್ಯನ ಬಿಸಿಲಿಗೆ ಒಣಗಿಸಿ ನಂತರ ಉಪಯೋಗಿಸಬೇಕು. ಇದಿಷ್ಟು ಅಂದರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಇನ್ನೊಂದು, ಈ ಎಲ್ಲ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಯೋನಿ ಪ್ರದೇಶದಲ್ಲಿ ಹೆಲ್ದಿ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ ಇರ್ತದೆ. ಅಂದರೆ ಅದರಿಂದಾಗಿ ಯೋನಿ ಪ್ರದೇಶದ pH ಮೇಂಟೈನ್ ಆಗ್ತಾ ಇರ್ತದೆ. ಈಗ ಇನ್ನೂ ಒಂದು ಕಾರಣ ಅಂತ ಹೇಳಿದರೆ ಅವರಷ್ಟಿಗೆ ಕೆಲವರು ಹೋಗಿ ವೆಜನಲ್ ವಾಶ್ಗಳೆಲ್ಲ ಈಗ ಸಿಗ್ತದೆ ಜೆಲ್ ರೂಪದಲ್ಲಿ ಅಥವಾ ಲಿಕ್ವಿಡ್ ರೂಪದಲ್ಲಿ, ಅವರಷ್ಟಿಗೆ ತಗೊಂಡು ಒಳಗೆ ಭಾಗಕ್ಕೆಲ್ಲ ಹಾಕ್ಕೊಂಡು ತೊಳ್ಕೊಳ್ತಾರೆ. ಆ ಥರ ಮಾಡಬಾರ್ದು. ಯಾಕೆಂದರೆ ನಾನೀಗ ಹೇಳಿದ ಹೆಲ್ದಿ ಬ್ಯಾಕ್ಟೀರಿಯಲ್ ಫ್ಲೋರಾ ಏನಿರ್ತದೆ ಅದರಲ್ಲಿ ನಾಶ ಆಗ್ತದೆ. ಆಗ ಹೊರಗಿನಿಂದ ಬೇರೆ ಸೂಕ್ಷ್ಮಾಣು ಜೀವಿಯ ಅಂದರೆ ಒಳಗೆ ಎಂಟ್ರಿ ಆಗಲಿಕ್ಕೆ ಅದು ದಾರಿ ಮಾಡಿಕೊಟ್ಟಾಗ ಆಗ್ತದೆ. ಅದರ ಮುಖಾಂತರ ಇದೆಲ್ಲ ಇನ್ಫೆಕ್ಷನ್ಗಳಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಎಸ್, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನೀವು ಜೆಲ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಯಾಕೋಸ್ಕರ ಈ ಜೆಲ್ಲನ್ನು ಯೂಸ್ ಮಾಡಬಾರ್ದು ಅಂತ? ಜೆಲ್ಲನ್ನು ಯೂಸ್ ಮಾಡಬಾರ್ದು ಅಂತೇಳಿ ಅಲ್ಲ, ಅಂದರೆ ಯೋನಿ ಪ್ರದೇಶ ಅಂದರೆ ಒಳಗಿನ ಭಾಗಕ್ಕೆ ಅದನ್ನು ಅಪ್ಲೈ ಮಾಡಿ ವಾಶ್ ಮಾಡಬಾರ್ದು ಅಂತೇಳಿ. ಹೊರಗಿನ ಪ್ರದೇಶಕ್ಕೆ ಈಗ ತುರಿಕೆ ಇದ್ದವರು ಅಥವಾ ಏನಾದರೂ ಕೆಲವು ಸ್ಮೆಲ್ ಇದೆ ಅಂತೇಳಿ ಇದ್ದವರು ಯೂಸ್ ಮಾಡ್ಬೋದು. ಬಟ್ ಏನಂದರೆ ಯಾವತ್ತೂ ಸ್ಮೆಲ್ ಬರ್ತದೆ ಅಂತ ಹೇಳಿದರೆ ಏನೋ ಅದರಲ್ಲಿ ಒಂದು ರೋಗ ಇದೆ ಅಂತ ಅಥವಾ ಯಾವುದೋ ಒಂದು ಸೂಕ್ಷ್ಮಾಣು ಜೀವಿಯಿಂದಾಗಿ ಅದು ಸ್ಮೆಲ್ ಬರ್ತಾ ಇರ್ತದೆ. ಹಾಗಾಗಿ ಅವರಷ್ಟಕ್ಕೆ ಹೋಗಿ ವೆಜನಲ್ ವಾಶ್ಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ವೈದ್ಯರನ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣ ಅಂತೇಳಿ ನೋಡಿಕೊಂಡು ಅದರ ಪ್ರಕಾರ ಚಿಕಿತ್ಸೆ ಪಡೆದುಕೊಳ್ಳೋದು ಉತ್ತಮ ಅಂತ ಹೇಳಿ ನನ್ನ ಸಲಹೆ. ಎಸ್, ಇನ್ನು ಶ್ವೇತಪದರ ರಿಲೀಸ್ ಆಗುವಾಗ ಒಬ್ರಿಗೆ ಮಹಿಳೆಗೆ ಗೊತ್ತಾಗ್ತಾ ಇದೆಯಾ ನನಗೀಗ ಶ್ವೇತಪದರ ರಿಲೀಸ್ ಆಗ್ತಾ ಇದೆ ಅಂದ್ರೆ ನೋವು ಕಾಣಿಸುವಂಥದ್ದು, ಆ ಥರ ಏನಾದರೂ ಗೊತ್ತಾಗ್ತದೆ ಅವರಿಗೆ? ನೋವು ಅಂದರೆ ಎಲ್ಲರಿಗೂ ನೋವು ಕಾಣಿಸ್ಬೇಕು ಅಂತ ಇಲ್ಲ, ಅದು ಅವರ ತೀವ್ರತೆ, ರೋಗದ ತೀವ್ರತೆ ಮೇಲೆ ಹೋಗ್ತದೆ. ಈಗ ತುಂಬ ತೀವ್ರವಾಗಿದ್ದಂಥವ್ರಲ್ಲಿ ನಾನು ಆಗಲೇ ಹೇಳಿದಾಗೆ ಕೆಳ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು, ಕೆಳ ಬೆನ್ನು ನೋವು ಅಥವಾ ಸೊಂಟ ನೋವು ಕಾಣಿಸ್ಕೊಳ್ತದೆ. ಯೋನಿ ಪ್ರದೇಶದಲ್ಲಿ ಇಂಥ ನೋವು ಆಗುವಂಥದ್ದು
ವಿರಳ ಅಪರೂಪದಲ್ಲಿ. ಎಸ್, ಇನ್ನು ಯಾವ ರೀತಿಯ ಟ್ರೀಟ್ಮೆಂಟ್ಗಳು ಇದಕ್ಕೆ ಲಭ್ಯವಿದೆ ಅಂತ? ಇದಕ್ಕೆ ಟ್ರೀಟ್ಮೆಂಟ್ ಎರಡು ಥರದ್ದು ನಾವು ಆಯುರ್ವೇದದಲ್ಲಿ ಈಗ ಹೇಳೋದಂದ್ರೆ ಶಮನ ಮತ್ತು ಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ. ಬಟ್ ಈ ನಾವು ಬಿಳಿ ಸೆರಗಲ್ಲಿ ನಾವು ಹೆಚ್ಚಾಗಿ ಶೋಧನದ ಬದಲು ಸ್ಥಾನಿಕ ಚಿಕಿತ್ಸೆ ಅಂತ ಹೇಳ್ತೇವೆ. ಸ್ಥಾನಿಕ ಅಂದರೆ ಇದು ಬರೀ ಯೋನಿ ಪ್ರದೇಶಕ್ಕೆ ಸಂಬಂಧಪಟ್ಟದಾದ ಕಾರಣ ಯೋನಿ ಪ್ರದೇಶಕ್ಕೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಈಗ ನಾವು ಶಾರದಾ ಆಯುರ್ವೇದ ಹಾಸ್ಪಿಟ್ಲಲ್ಲಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗ ಮದುವೆ ಆದ ಹೆಂಗಸರಲ್ಲಿ ಮಾತ್ರ ಈ ಚಿಕಿತ್ಸೆ ನಾವು ಮಾಡೋದು. ಯೋನಿ ಪ್ರಕ್ಷಾಲನ ಅಥವಾ ಯೋನಿ ಪಿಚ್ಚು ಅಥವಾ ಯೋನಿ ವರ್ತಿ ಅಂತ ಹೇಳಿ ಎಲ್ಲ ಚಿಕಿತ್ಸೆಗಳು ಲಭ್ಯವಿದೆ. ಯೋನಿ ಪ್ರಕ್ಷಾಲನ ಅಂತ ಹೇಳಿದರೆ ಯೋನಿ ಪ್ರದೇಶವನ್ನು ನಮ್ಮ ಅಂದರೆ ಯಾವ ದೋಷ ಇನ್ವಾಲ್ವ್ ಆಗಿದೆ ಇದರ ಮೇಲೆ ನಾವು ಕಷಾಯವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಕಷಾಯದಿಂದ ತೊಳೆಯುವಂಥದ್ದು ಯೋನಿ ಪ್ರದೇಶವನ್ನು. ಇದೊಂದು ಸುಮಾರು 30 ರಿಂದ 40 ನಿಮಿಷಗಳ ಪ್ರೊಸೀಜರ್. ಹೌದು, ಪ್ರೊಸೆಸ್ ಒಂದು 40 ನಿಮಿಷಗಳ ಕಾಲ ಇರ್ತದೆ. ಯೋನಿ ಪ್ರದೇಶವನ್ನು ತೊಳೆದ ನಂತರ ನಾವು ಯೋನಿ ಪಿಚ್ಚು ಅಂತೇಳಿ ಹೇಳಿದರೆ ಅದೊಂದು ನಾವೀಗ ವೆಜನಲ್ ಟ್ಯಾಂಪೂನ್ಸ್ ಅಂತೆಲ್ಲ ನೀವು ಕೇಳಿರ್ಬೋದು, ಅದೇ ಥರದ್ದು. ಬಟ್ ಆಯುರ್ವೇದದ್ದು ನಾವು ಪಿಚ್ಚು ತಯಾರು ಮಾಡಿ ಯೋನಿ ಪ್ರದೇಶದ ಒಳಗೆ ಇಡ್ತೇವೆ. ಇದನ್ನು ಒಂದು 3 ಗಂಟೆಗಳ ಕಾಲ ನಾವು ರೋಗಿಗಳಿಗೆ ಹೇಳ್ತೇವೆ ಇಟ್ಕೊಳ್ಳಿಕ್ಕೆ, ಅಥವಾ ಅವರಿಗೆ ನೆಕ್ಸ್ಟ್ ಮೂತ್ರ ಯಾವಾಗ ಹೋಗಬೇಕು ಅಂತ ಅನಿಸ್ತೋ ಅಲ್ಲಿ ತನಕ ಇಟ್ಕೊಳ್ಳಿಕ್ಕೆ ಹೇಳ್ತೇವೆ. ಅವರು ಅದನ್ನು ಮನೆಯಲ್ಲಿಗೆ ಹೋಗಿ ರಿಮೂವ್ ಮಾಡ್ಕೊಳ್ಬೋದು. ಅಥವಾ ಯೋನಿ ವರ್ತಿ ಅಂತ ಹೇಳಿ ನಾನು ಆಗಲೇ ಹೇಳಿದಾಗ ಟ್ಯಾಬ್ಲೆಟ್ ರೂಪದಲ್ಲಿ ಇರ್ತದೆ, ಅದನ್ನು ಕೂಡ ನಾವು ಸ್ಟೆರೈಲ್ ಕಾಟನ್ ಗಾಜಲ್ಲಿ ಇಟ್ಟು ಒಳಗೆ ಇಡುವಂಥದ್ದು. ಅದು 3 ಗಂಟೆಗಳ ಕಾಲ ನಾವು ರೋಗಿಗಳಿಗೆ ಹೇಳ್ತೇವೆ. ಈ ಚಿಕಿತ್ಸೆಯಿಂದ ಎಂತ ಆಗ್ತದೆ ಅಂದರೆ 2-3 ದಿವಸಗಳಲ್ಲಿ ಅವರಿಗೆ ರಿಸಲ್ಟ್ ಗೊತ್ತಾಗ್ತದೆ. ಅಂದರೆ ಈಗ ಅವರಿಗೆ ಕೆಳಗೆ ಹೆಚ್ಚಿನವರಲ್ಲಿ ತುಂಬ ವರ್ಷಗಳಿಂದ ಇರುವವರಲ್ಲಿ ತುರಿಕೆ ಎಲ್ಲ ಇರ್ತದೆ. ಆ ತುರಿಕೆ ಆಗ್ಬೋದು, ಉರಿ ಆಗಿರ್ಬೋದು ಯೋನಿ ಪ್ರದೇಶದಲ್ಲಿ, ಅಥವಾ ಬಿಳಿ ಸ್ರಾವದ ಈಗ ಪ್ರಮಾಣ ಆಗಿರ್ಬೋದು, ಅದರಲ್ಲಿ ಅವರಿಗೆ ಕಂಟ್ರೋಲ್ ಗೊತ್ತಾಗ್ತದೆ. ತುಂಬ ರಿಸಲ್ಟ್ಸ್ ತುಂಬ ಬೇಗನೆ ಗೊತ್ತಾಗ್ತದೆ. ಮತ್ತು ತುಂಬ ತೀವ್ರ ಇದ್ದವರಲ್ಲಿ ನಾವು ದಿವಸಕ್ಕೆ 2 ಸಲ ಕೂಡ ಪ್ರೊಸೀಜರ್ ಮಾಡ್ತೇವೆ. ಮೈಲ್ಡ್ ಟು ಮಾಡ್ರೇಟ್ ಇರುವವರಂತಲ್ಲಿ ಆದರೆ ದಿನಕ್ಕೆ 1 ಬಾರಿ ಮಾಡಿದರೆ ಸಾಕಾಗ್ತದೆ. ಅದರ ಜೊತೆಗೆ ಹೊಟ್ಟೆಗೆ ಈಗ ನಾವು ಒಟ್ಟಿಗೆ ಇಂಟರ್ನಲ್ ಮೆಡಿಸಿನ್ ಅಂತ ಏನು ಹೇಳ್ತೇವೆ ಅದನ್ನು ಕೊಡ್ತೇವೆ. ಯಾವ ದೋಷದ ಕಾರಣ ಆಗಿರುತ್ತೆ ಆ ದೋಷದ ಆಧಾರದ ಮೇಲೆ ಹೊಟ್ಟೆಗೆ ಮತ್ತು ಈ ಸ್ಥಾನಿಕ ಚಿಕಿತ್ಸೆ ಎರಡನ್ನು ಕೊಟ್ಟರೆ ಕಾಂಬಿನೇಷನ್ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ. ಎಸ್, ಇನ್ನು ಪಥ್ಯಾಹಾರದ ಬಗ್ಗೆ ಹೇಳೋದಾದ್ರೆ ಈ ಒಂದು ಬಿಳಿ ಪದರಕ್ಕೆ ಅಥವಾ ಶ್ವೇತ ಪದರಕ್ಕೆ ಈ ಪಥ್ಯ ಅಂತ ಹೇಳೋದಾದ್ರೆ ಹೆಚ್ಚಾಗಿ ಎಲ್ಲ ರೋಗಕ್ಕೂ ನಾವು ಏನು ಹೇಳ್ತೇವೆ ಅದೇ ಪಥ್ಯ. ಅಂದರೆ ಈಗ ಕರಿದ ಆಹಾರ ತಗೊಳ್ಬಾರ್ದು, ಜಂಕ್ ಫುಡ್ ಏನು ಹೇಳ್ತೇವೆ ಮೈದಾದಿಂದ ಮಾಡಿದ ಆಹಾರ ತಗೊಳ್ಬಾರ್ದು, ಪ್ರೊಸೆಸ್ಡ್ ಫುಡ್, ಬೇಕರಿ ಫುಡ್, ಐಸ್ ಕ್ರೀಮ್ಸ್ ಅದೆಲ್ಲ ನಾವು ಹೇಳ್ತೇವೆ ಇದರ ಜೊತೆಗೆ. ಆದರೆ ಇದರ ಒಟ್ಟಿಗೆ ಇದರಲ್ಲಿ ಪ್ರಮುಖವಾಗಿ ಅಂದರೆ ಯಾರಿಗೂ ಅಂದರೆ ಕೆಲವರಿಗೆ ಗೊತ್ತಿರದ ವಿಷಯ ಅಂತ ಹೇಳಿದರೆ ಈ ಬಿಡಿದು ಆ್ಯಕ್ಟಿವ್ ಇನ್ಫೆಕ್ಷನ್ ಇರುವಂಥವರಲ್ಲಿ ಹಸಿ ಯಾವುದು ತಿನ್ನಬಾರ್ದು. ಅವರು ಅಂದರೆ ಹಸಿ ತರಕಾರಿ ಆಗಿರ್ಬೋದು, ಹಣ್ಣು ಎಲ್ಲ ಈ ಟೈಮಲ್ಲಿ ತಿನ್ನಬಾರ್ದು. ಎಲ್ಲವನ್ನು ಬೇಯಿಸಿದ್ದೇ ತಿನ್ಬೇಕು. ಯಾಕೆಂದರೆ ಹಸಿ ತಿಂದಾಗ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಹಾಗೆ ಇರ್ತದೆ. ಹಸಿ ತರಕಾರಿ ಈಗ ಸಲಾಡ್ ಆಗಿರ್ಬೋದು ಅಥವಾ ಫ್ರೂಟ್ ಸಲಾಡ್ ಆಗಿರ್ಬೋದು ಅಂಥದ್ರಲ್ಲೆಲ್ಲ ಜಾಸ್ತಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಬೇಯಿಸಿದ ಆಹಾರವನ್ನು ಅವರಿಗೆ ತಗೊಳ್ಳಿಕ್ಕೆ ಹೇಳ್ತೇವೆ. ಎಸ್, ಇನ್ನು ನೀವು ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಚಿಕಿತ್ಸೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ರಿ. ಸೊ ಅದಕ್ಕೆ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಬೇಕಾಗ್ತದ ಅಥವಾ ಔಟ್ಡೋರ್ ಪೇಷಂಟ್ ಆಗಿ ಒಂದು ಟ್ರೀಟ್ಮೆಂಟ್? ಅದೇ ಈಗ ತುಂಬ ಮೈಲ್ಡ್ ಅಂತ ಇದ್ರೆ ಅಂದರೆ ಅಷ್ಟು ತೀವ್ರವಾಗಿ ಇಲ್ಲದವರು ಅಥವಾ ಅಲ್ಲಿ ಹತ್ತಿರದ ಇದ್ದವರು ಆದರೆ ದಿನಕ್ಕೆ 1 ಬಾರಿ ಬಂದು ಮಾಡ್ಕೊಂಡು ಹೋಗ್ತಾರೆ. ತುಂಬ ತೀವ್ರವಾಗಿ ಇನ್ಫೆಕ್ಷನ್ ಇರುವವರು, ತುಂಬ ವರ್ಷಗಳಿಂದ ಇರುವವರು ನಾವೀಗ ದಿನಕ್ಕೆ 2 ಬಾರಿ ಮಾಡಬೇಕು ಅಂತ ಹೇಳಿದವರು 7 ದಿವಸಗಳವರೆಗೆ ನಾವು ಅವರನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತೇವೆ. ಎಸ್, ಡಿಸ್ಮೆನೋರಿಯಾ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಬೋದಾ ಮೇಡಮ್? ಡಿಸ್ಮೆನೋರಿಯಾ ಅಂದರೆ ಮುಟ್ಟಿನ ಸಂದರ್ಭದಲ್ಲಿ ಅತಿಯಾಗಿ ಅಥವಾ ವಿಪರೀತವಾದಂಥ ಹೊಟ್ಟೆ ನೋವು ಕಾಣಿಸ್ಕೊಳ್ಳುವಂಥದ್ದು. ಇದರ ಜೊತೆಗೆ ಸೊಂಟ ನೋವು ಕಾಣಿಸ್ಕೊಳ್ತದೆ, ಕೆಲವರಿಗೆ ಕೆಳ ಬೆನ್ನು ನೋವು, ಮತ್ತು 2 ಕಾಲುಗಳಲ್ಲಿ ತುಂಬ ಸೆಳೆತ ಇರುವಂಥದ್ದು, ಸುಸ್ತು ಇದೆಲ್ಲ ಕಾಣಿಸ್ಕೊಳ್ತದೆ. ಇನ್ನು ತೀವ್ರ ಥರ ಇರುವವರಲ್ಲಿ ವಾಕರಿಕೆ ಬರುವಂಥದ್ದು, ವಾಂತಿ ಇರುವಂಥದ್ದು, ಕೆಲವರಲ್ಲಿ ಅತಿಸಾರದ ಲಕ್ಷಣಗಳೆಲ್ಲ ಕಾಣಿಸ್ಕೊಳ್ತದೆ. ಎಸ್, ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಏನಂತ ಹೇಳಿದರೆ ಎಲ್ಲ ಹೆಚ್ಚಿನ ಮಹಿಳೆಯರಲ್ಲಿ ಬಿಳಿ ಮುಟ್ಟಿನ ಸಮಸ್ಯೆಗಳೆಲ್ಲ ಇರ್ತದೆ. ಬಟ್ ಏನೋ ಒಂದು ಮುಜುಗರಕ್ಕೆ ಅಥವಾ ಸಂಕೋಚಕ್ಕೆ ಒಳಪಟ್ಟು ಮನೆಯಲ್ಲೇ ಇರ್ತಾರೆ. ಯಾರು ವೈದ್ಯರ ಹತ್ರ ಹೋಗಿ ಯಾವುದೇ ಸಲಹೆ ಸೂಚನೆಗಳನ್ನು ತಗೊಳ್ಳೋದಿಲ್ಲ ಅಥವಾ ಸೂಕ್ತ ಸಮಯದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ತಗೊಳ್ಳೋದಿಲ್ಲ. ಸೊ ಇದನ್ನು ಹಾಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದೆ ಅಂದರೆ ಇದು ನಾನಾ ಕಾರಣಗಳನ್ನ ಹೇಳಿದೆ, ನಾನಾ ಕಾರಣಗಳಿಂದ ಬರುತ್ತದೆ. ಸೊ ಕೆಲವೊಂದು ಸಲ ಕೆಲವು ಕ್ಯಾನ್ಸರಿಗೆ ಕೂಡ ಇದು ಗರ್ಭಕೋಶ ಸಂಬಂಧಿಸಿದ ಕ್ಯಾನ್ಸರಿಗೆ ಕೂಡ ಇದು ತಿರುಗುವ ಸಾಧ್ಯತೆಗಳಿರ್ತದೆ. ಹಾಗಾಗಿ ಮನೆಯಲ್ಲಿ ಅಥವಾ ಮುಜುಗರಕ್ಕೆ ಒಳಪಡದೆ, ಸಂಕೋಚ ಮಾಡದೆ ಸೂಕ್ತ ಸಮಯದಲ್ಲಿ ವೈದ್ಯರನ್ನು ಕಂಡು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಹಾಗೆ ಯಾವುದೆಲ್ಲ ಚಿಕಿತ್ಸೆ ಅದಕ್ಕೆ ಬೇಕು ಅದೆಲ್ಲ ನಮ್ಮ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯ ಇದೆ, ಅದನ್ನು ಪಡ್ಕೊಳ್ಬೋದಾಗಿ ನಾನು. ಎಸ್ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮಗೆ ಮಾಹಿತಿಯನ್ನು ನೀಡಿದ ನಿಮಗೆ ಧನ್ಯವಾದಗಳು. ಧನ್ಯವಾದ.
ವೀಕ್ಷಕರೇ, ಇವೆಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ ವಂದನೆಗಳು.